ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸ ಎಂದರೆ ಪೂರ್ವ ಪದವು ವಿಶೇಷಣ ಉಪಮಾನಗಳಿಂದ ಕೂಡಿದ್ದು, ಉತ್ತರ ಪದವು ವಿಶೇಷ ಹಾಗೂ ಉಪಮೇಯಗಳಿಂದ ಕೂಡಿದ್ದರೆ ಅದನ್ನು ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ಪ್ರಮುಖವಾಗಿ ಇಲ್ಲಿ ನೆನಪಿಟ್ಟುಕೊಳ್ಳುವ ಅಂಶ ಎಂದರೆ ಪೂರ್ವ ಪದದಲ್ಲಿ ವಿಶೇಷಣ ಇರುತ್ತದೆ. ಪೂರ್ವ ಪದದಲ್ಲಿ ವಿಶೇಷಣ ಇದ್ದರೆ ಅದನ್ನು ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ಈಗ ಸಾಕಷ್ಟು ಪರೀಕ್ಷೆಗಳಲ್ಲಿ ನಾವು ನೋಡ್ತಾ ಹೋದ್ರೆ ಆಳವಾಗಿರ್ತಕ್ಕಂತಹ, ಕ್ಲಿಷ್ಟಕರವಾಗಿರ್ತಕ್ಕಂತಹ, ವಿವಿಧ ರೀತಿಯಾಗಿರ್ತಕ್ಕಂತಹ ಉದಾಹರಣೆಗಳನ್ನು ಕೇಳ್ಬಿಟ್ಟು ಇದು ಯಾವ ಸಮಾಸ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಾವೀಗ ಕರ್ಮಧಾರಯ ಸಮಾಸದಲ್ಲಿ ಪ್ರಮುಖವಾಗಿ 6 ವಿಧಗಳನ್ನು ನೋಡ್ತಾ ಹೋದಂಗೆ. ಮೊದಲನೇದಾಗಿ ವಿಶೇಷಣ ಪೂರ್ವ ಪದ ಕರ್ಮಧಾರಯ ಸಮಾಸ. ವಿಶೇಷಣ ಪೂರ್ವ ಪದ ಕರ್ಮಧಾರಯ ಸಮಾಸ ಅಂದ್ರೆ ಪೂರ್ವ ಪದದಲ್ಲಿ ವಿಶೇಷಣ ಇರುತ್ತದೆ. ವಿಶೇಷಣ ಅಂದ್ರೆ ಒಬ್ಬ ವ್ಯಕ್ತಿಯ, ಒಂದು ವಸ್ತುವಿನ ಅಥವಾ ಒಂದು ಪ್ರಾಣಿಯ ಗುಣವಿಶೇಷತೆಯನ್ನು ತಿಳಿಸ್ತಕ್ಕಂತಹ ಪದಕ್ಕೆ ನಾವು ವಿಶೇಷಣ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಹಿರಿಯ ವಿಜ್ಞಾನಿ, ಕರಿಯ ನಾಯಿ, ಓಡುವ ಗಾಡಿ. ನೋಡ್ರಿ, ವಿಜ್ಞಾನಿ ಎಂತಹ ವಿಜ್ಞಾನಿ ಅವನು? ಹಿರಿಯ ವಿಜ್ಞಾನಿ. ಹಿರಿಯ ಎನ್ನುವುದು ವಿಶೇಷಣ. ನಾಯಿ ಎಂತಹ ನಾಯಿ? ಕರಿಯ ನಾಯಿ. ಕರಿಯ ಅಂತಕ್ಕಂತಹದ್ದು ವಿಶೇಷಣ. ಗಾಡಿ ಅದರ ವಿಶೇಷತೆ ಏನು? ಓಡುವ ಗಾಡಿ. ಓಡುವ ಗಾಡಿ. ಈ ರೀತಿಯಾಗಿ ನಾವು ವಿಶೇಷಣವನ್ನು ಗುರುತಿಸಬಹುದು. ಈ ವಿಶೇಷಣ ಪದಗಳು ಪೂರ್ವ ಪದದಲ್ಲಿದ್ದರೆ ಅದನ್ನು ನಾವು ಏನಂತ ಕರಿತೀವಿ? ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ಈಗ ಉದಾಹರಣೆ ನೋಡೋಣ. ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ, ಕರಿಯದಾದ ಪ್ಲಸ್ ಮೋಡ ಕಾರ್ಮೋಡ, ಹಿರಿಯದಾದ ಪ್ಲಸ್ ಜೇನು ಹೆಜ್ಜೇನು, ಹಿರಿಯದಾದ ಪ್ಲಸ್ ಮರ ಹೆಮ್ಮರ, ಹೊಸದಾದ ಪ್ಲಸ್ ಕನ್ನಡ ಹೊಸಗನ್ನಡ, ಇನಿದು ಪ್ಲಸ್ ಸರ ಇಂಚರ, ಹಿರಿಯದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು, ಬಿಳಿಯದಾದ ಪ್ಲಸ್ ತಾವರೆ ಬೆಳೆದಾವರೆ, ಮೆಲ್ಲಿತು ಪ್ಲಸ್ ನುಡಿ ಮೆಲ್ನುಡಿ, ಪರ್ಣಗಳಿಂದಾದ ಪ್ಲಸ್ ಕುಟೀರ ಪರ್ಣಕುಟೀರ, ಹಿರಿಯದಾದ ಪ್ಲಸ್ ಮರ ಪೆರಮರ. ಇಲ್ಲಿ ಪೂರ್ವ ಪದ. ಪೂರ್ವ ಪದದಲ್ಲಿ ನೋಡ್ತಾ ಹೋಗ್ರಿ. ಕೆಂಪಾದ, ಕರಿಯದಾದ, ಹಿರಿಯದಾದ, ಹೊಸದಾದ, ಇನಿದು, ಬಿಳಿಯದಾದ, ಮೆಲ್ಲಿತು, ವರ್ಣಗಳಿಂದಾದ, ಪಿರಿಯದಾದ, ಇವೆಲ್ಲವೂ ವಿಶೇಷಣಗಳು. ಈ ವಿಶೇಷಣ ಪದವು ಪೂರ್ವ ಪದದಲ್ಲಿದ್ದರೆ ಅದನ್ನು ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ಇಲ್ಲಿ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಗಳು ಕೆಂದಾವರೆ, ಕಾರ್ಮೋಡ, ಹೆಜ್ಜೇನು, ಹೆಮ್ಮರ, ಹೊಸಗನ್ನಡ, ಇಂಚರ, ಹೆಬ್ಬಾಗಿಲು, ಬೆಳೆದಾವರೆ, ಮೆಲ್ನುಡಿ, ಪರ್ಣಕುಟೀರ. ಅದೇ ರೀತಿಯಾಗಿ ಎರಡನೇದು ವಿಶೇಷಣೋತ್ತರ ಪದ ಕರ್ಮಧಾರಯ ಸಮಾಸ. ಇಲ್ಲಿ ವಿಶೇಷಣವು ಉತ್ತರ ಪದದಲ್ಲಿರುತ್ತೆ. ವಿಶೇಷಣವು ಉತ್ತರ ಪದದಲ್ಲಿರುವುದನ್ನು ನಾವು ವಿಶೇಷಣೋತ್ತರ ಪದ ಕರ್ಮಧಾರಯ ಸಮಾಸ ಎಂದು ಕರೆಯುತ್ತೇವೆ. ಉದಾಹರಣೆಗೆ ವೀರನಾದ ನರ ಪ್ಲಸ್ ನರವೀರ, ಶ್ರೇಷ್ಠನಾದ ನೃಪ ನೃಪಶ್ರೇಷ್ಠ, ಉತ್ತಮನಾದ ದ್ವಿಜ ದ್ವಿಜೋತ್ತಮ, ಪಂಡಿತನಾದ ವೈಯಾಕರಣ ವೈಯಾಕರಣ ಪಂಡಿತ, ಜಗನ್ನುತನಾದ ಬಸವ ಜಗನ್ನಾಥ, ಏಕಾಂತದ ಪ್ಲಸ್ ಕಟ್ಟೆಕಾಂತ. ಕಟ್ಟೆಕಾಂತ ಎನ್ನುವುದು ವೃಕ್ಷ ಸಾಕ್ಷಿ ಪಾಠದಲ್ಲಿ 10ನೇ ತರಗತಿಯ ವೃಕ್ಷ ಸಾಕ್ಷಿ ಪಾಠದಲ್ಲಿ ಬರುತ್ತದೆ. ಅಲ್ಲಿ ಭಾಷಾಭ್ಯಾಸದಲ್ಲಿ ಕೇಳಿದ್ದೇನೆ, ಕಟ್ಟೆಕಾಂತ ಎನ್ನುವಂತಹ ಪದ ಯಾವ ಸಮಾಸಕ್ಕೆ ಸಂಬಂಧಪಡುತ್ತೆ ಅಂತ. ಅದನ್ನ ಬಿಡಿಸ್ತಕ್ಕಂತಹದ್ದು, ಕಟ್ಟೆಕಾಂತ ಬಿಡಿಸ್ತಕ್ಕಂತಹದ್ದು ಏಕಾಂತದ ಪ್ಲಸ್ ಕಟ್ಟೆಕಾಂತ. ಸಾಕಷ್ಟು ಬಾರಿ ಅದನ್ನ ವಾರ್ಷಿಕ SLC ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದೇನೆ. ಕಟ್ಟೆಕಾಂತ ಯಾವ ಸಮಾಸ ಎಂದು. ಏಕಾಂತದ ಪ್ಲಸ್ ಕಟ್ಟೆಕಾಂತ ಕರ್ಮಧಾರಯ ಸಮಾಸ. ಇಲ್ಲಿ ಉತ್ತರ ಪದದಲ್ಲಿ ನೋಡ್ತಾ ಹೋದ್ರೆ ನರ, ನೃಪ, ದ್ವಿಜ, ವೈಯಾಕರಣ ಇವೆಲ್ಲವೂ ಸಹಿತ ವಿಶೇಷಣ ಪದ ಅಲ್ಲ ಅನಿಸ್ಬೋದು ನಿಮಗೆ, ಹೌದಾ? ಉತ್ತರ ಪದದಲ್ಲಿ ವಿಶೇಷಣ ಇದ್ರೆ ಅದು ವಿಶೇಷಣೋತ್ತರ ಪದ ಕರ್ಮಧಾರಯ ಸಮಾಸ ಅಂತ ಈ ನಿಯಮದ ಪ್ರಕಾರ ಬರುತ್ತೆ. ಆದ್ರೆ ಇಲ್ಲಿ ಉತ್ತರ ಪದದಲ್ಲಿ ವಿಶೇಷಣ ಇಲ್ಲ. ಇಲ್ಲಿ ಉತ್ತರ ಪದದಲ್ಲಿ ವಿಶೇಷಣವನ್ನು ನೋಡದೆ ನಾವು ವಿಗ್ರಹ ವಾಕ್ಯದಲ್ಲಿ ಉತ್ತರ ಪದದಲ್ಲಿ ವಿಶೇಷಣವನ್ನು ನೋಡದೆ ನಾವು ಸಮಾಸ ಪದದಲ್ಲಿ ಉತ್ತರ ಪದವನ್ನು ನೋಡ್ತಾ ಹೋದ್ರೆ ವಿಶೇಷಣಗಳಿರ್ತವೆ. ಉದಾಹರಣೆ ನೋಡ್ರಿ, ನರವೀರ ವೀರ ಉತ್ತರ ಪದದಲ್ಲಿ ಬಂದಿದೆ, ಇದು ವಿಶೇಷಣ. ನೃಪಶ್ರೇಷ್ಠ ಶ್ರೇಷ್ಠ ವಿಶೇಷಣ.